ಸಚಿವ ಶಿವಾನಂದ ಪಾಟೀಲ್ ಕೂಡ ಮಾತನಾಡಿದ್ರು, ಬನ್ನಿ ನೋಡೋಣ. 100% ವಿಶ್ವಾಸ ಇದೆ. ಇನ್ನೂ ಒಂದೆರಡು ಹೆಚ್ಚಿಗೆ ಬರ್ತಾವೆ, ಒಂದೇನಲ್ಲ, ಎರಡು ಹೆಚ್ಚಿಗೆ ಬರ್ತವೆ. ಮತ್ತೇನು ಬೇಕು? ಸಾಕಲ್ವಾ? ಅವರೆಲ್ಲ ಸುಮ್ಮನೆ ಬೇಡಾದ ವ್ಯವಸ್ಥೆ ಮಾಡಕ್ ಹೋಗಿದ್ದಾರೆ, ಕೈ ಸುಟ್ಕೊಳ್ತಾರೆ ಅಷ್ಟೇ. ಸರ್, ಕೆಲವೊಬ್ರು JDS ಮತ್ತೆ ಬಿಜೆಪಿಯ ಶಾಸಕರು ಕೂಡ ಬೆಂಬಲ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಸರ್. ಕೊಡ್ಬೋದು, ನಮಗೆ ಅವಕಾಶ ಇದೆ ಕೊಡುವಂಥದ್ದು. ಸರ್, ಈಗಷ್ಟೇ ಮತದಾನ ಮಾಡಿ ಬಂದಿದ್ದೀರಿ. ನಿಮ್ಮ 3 ಅಭ್ಯರ್ಥಿಗಳು ಗೆಲ್ತಾರಾ? 100% ಗೆಲ್ತಾರೆ, ಯಾವುದೇ ಡೌಟ್ ಇಲ್ಲ. ಸರ್, ಈಗ 5ನೇ ಅಭ್ಯರ್ಥಿನ ಗೆಲ್ಲಿಸಲಿಕ್ಕೆ ಎಲ್ಲಾ ರೀತಿಯಾದ ಪ್ರಯತ್ನಗಳನ್ನ ಬಿಜೆಪಿ ಮತ್ತೆ JDS ಮಾಡ್ತಾ ಇದೆ ಅಂತ ಹೇಳಿ, ಅದರಲ್ಲೂ ಕೂಡ 40 ಜನ ಶಾಸಕರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋ ಒಂದು ಮಾತಿದೆ. ಅದೆಲ್ಲ ಅವರ ಹಗಲು ಕಾಣಿಸುಗಳು. ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಓಟ್ ಹಾಕೋದು. 3 ಜನ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸರ್, ಈಗ ಬಿಜೆಪಿ ಮತ್ತೆ JDS ಇಂದ ನಿಮ್ಮ ಕಡೆ ಏನಾದ್ರು ಮತಗಳಾಗತ್ತಾ ಅಂತ ಹೇಳಿ? ನಮಗೆ ಅದರ ಗೊತ್ತು. ನಮ್ಮ ಅಭ್ಯರ್ಥಿಗಳು ಗೆಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ. 100% 3 ಅಭ್ಯರ್ಥಿಗಳು ಗೆಲ್ತಾರೆ. 3 ಅಭ್ಯರ್ಥಿಗಳು ಗೆಲ್ತಾರೆ. ನಮ್ಮಲ್ಲಿ ಈಗಾಗಲೇ 3 ಜನ ನಮ್ಮ ಜೊತೆಯಲ್ಲೇ ಇದ್ದಾರೆ. ಖಂಡಿತವಾಗಿ ಬೀಳುತ್ತೆ. ಆ ಭಾಗದಿಂದ ನಮ್ಮ ಕಡೆ ಮತ ಹಾಕೋರು ಇದ್ದಾರೆ. ಅದು ಸಂಜೆ ಗೊತ್ತಾಗುತ್ತೆ. ಕಾನ್ಫಿಡೆನ್ಸ್ ಅಂದರೆ 100ಕ್ಕೆ 100 ಅಂದರೆ 100% ಆಗೋಯ್ತು. ಆದರೆ ನಮಗೆ 100ಕ್ಕೆ 200% ಕಾನ್ಫಿಡೆನ್ಸ್ ಇದೆ. ಅವರು BJPಯವರು JDS ಅವರು ಏನೇನೋ ಪ್ರಯತ್ನ ಮಾಡಿದ್ದಾರೆ, ಕ್ರಾಸ್ ಔಟ್ ಮಾಡಿಸೋದಕ್ಕೆ ಅಥವಾ ಕ್ರಾಸ್ ಔಟ್ ಮಾಡ್ಸೋಕ್ಕಾಗಿಲ್ಲ ಅಂದರೆ ಏನಾದರೂ ಇನ್ವ್ಯಾಲಿಡ್ ಮಾಡಿಸೋದಕ್ಕೆ. ಅದೆಲ್ಲ ಕೂಡ ನಮ್ಮ ಪಕ್ಷದ ನಮ್ಮ ಅಧ್ಯಕ್ಷರು, ಮುಖ್ಯಮಂತ್ರಿಗಳು, ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸ್ಪಷ್ಟವಾಗಿ ಸೂಚನೆ ಕೊಟ್ಟು ಈ ಥರ ಯಾಮಾರಿಸೋದಕ್ಕೆ ನೋಡ್ತಾರೆ. ಯಾರು ಕೂಡ ಯಾಮಾರಬೇಡಿ ಅಂತ ಹೇಳಿದ್ದಾರೆ. ನಮ್ಮವ್ರು ಯಾರು ಕೂಡ ಯಾಮಾರಕ್ಕೂ ಹೋಗೋದಿಲ್ಲ. ಯಾಕಂದರೆ BJPಯವ್ರ ಬುದ್ಧಿ ಗೊತ್ತಲ್ಲ. ಅದರಿಂದ ಅವ್ರು ಏನೇ ಎಷ್ಟೇ ಮಾಡಿದ್ರು ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗಳು 3 ಜನ ಗೆಲ್ಲೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಈಗ DK ಶಿವಕುಮಾರ್ ಹೇಳ್ತಾ ಇರೋದು, ನಮ್ಮ ಪಕ್ಷದ 40ಕ್ಕೂ ಹೆಚ್ಚು ಶಾಸಕರನ್ನ ಸ್ವತಃ ಯಡಿಯೂರಪ್ಪನವರೇ ಸಂಪರ್ಕ ಮಾಡಿದ್ರು ಅನ್ನೋ ಮಾತು. ರಾತ್ರಿ ಮೀಟಿಂಗಲ್ಲಿ ಅದನ್ನೇ ಹೇಳ್ತಾ ಇದ್ರು. ರಾತ್ರಿ ಮೀಟಿಂಗಲ್ಲಿ BJPಯ ದೊಡ್ಡ ನಾಯಕರುಗಳು, JDSನವರು ನಮ್ಮ ಪಕ್ಷದ ಸದಸ್ಯರನ್ನು, ಅಂದರೆ ವಿಧಾನಸಭಾ ಸದಸ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ಮತ ಹಾಕೋದಕ್ಕೆ ಅಥವಾ ಇನ್ವ್ಯಾಲಿಡ್ ಮಾಡೋದಕ್ಕೆ ಹೇಳಿದ್ರು ಅಂತೇಳಿ ರಾತ್ರಿ ಮೀಟಿಂಗಲ್ಲಿ ಚರ್ಚೆ ಆಯಿತು. ಸರ್, ಈಗ ಕಾಂಗ್ರೆಸ್ಗೆ ಈಗ ಪಕ್ಷದರು ಕೂಡ ಬೆಂಬಲ ಕೊಡ್ತಾ ಇರುವಂಥದ್ದು. ಸೊ ಆನೆ ಬೆಂಬಲ ಸಿಕ್ತಷ್ಟು ಇದಾಗುತ್ತೆ ಖುಷಿ. ಕ್ಷೇತ್ರರು ದರ್ಶನ್ ಪುಟ್ಟಣ್ಣಯ್ಯ ನಮ್ದು ಅಲಿಯನ್ಸ್ ಅಲ್ವಾ, 3 ನಮ್ಮ ಜೊತೆಲೇ ಇದ್ದಾರೆ. ಜನಾರ್ದನ ರೆಡ್ಡಿಯವರೊಬ್ಬರು ಏನು ಮಾಡ್ತಾರೋ ನೋಡಬೇಕು. ಸರ್, ಈಗ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ನಿನ್ನೆ ಸಭೆಗೆ ಹಾಜರಾಗಿದ್ರ, ಶಾಸಕಾಂಗ ಸಭೆ ಆದ ನಂತರ ಏನಾದರೂ ಅಂತ? ನಾನು 10 ಗಂಟೆವರೆಗೂ ಇದ್ದೆ, ಅವರಂತೂ ಬಂದಿರಲಿಲ್ಲ. ರಾತ್ರಿ 10 ಗಂಟೆವರೆಗೂ ಇದ್ದೆ, ನಾನು ಬಂದಿರಲಿಲ್ಲ. ನನಗೆ ST ಸೋಮಶೇಖರ್ ಬಹಿರಂಗವಾಗಿ ಹೇಳಿದ್ದಾರೆ, JDSಗೆ ನಾನು ಯಾವುದೇ ಕಾರಣಕ್ಕೂ ಕೂಡ ಓಟನ್ನು ಹಾಕೋದಿಲ್ಲ ಅಂತ. ಸೊ ಹೀಗಾಗಿ ಅವ್ರನ್ನ ಯಾವ ರೀತಿ ಸೆಳೆಯುವಂಥ ಪ್ರಯತ್ನ ಆಗಿತ್ತು ಅಂತ ನನಗೆ ಮಾಹಿತಿ ಇಲ್ಲ, ನೀವು ಅವ್ರನ್ನೇ ಕೇಳಬೇಕು. ಕೆಲವು ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಸೊ ಅಡ್ಡ ಮತದಾನದ ಭೀತಿ ಏನಾದ್ರು ಇದೆಯಾ ಅಂತ? ಯಾವ ಭೀತಿಯೂ ಇಲ್ಲ, ಭೀತಿ ಅಂತೂ ಇಲ್ಲವೇ ಇಲ್ಲ. ಆಮೇಲೆ ನಮ್ಮ ಪಕ್ಷದಲ್ಲಿ ಜನರಲ್ಲಾಗಿ ಭಾಳ ಎಲೆಕ್ಷನ್ಸ್ ನೋಡಿದ್ದೀನಲ್ಲ, ಕ್ರಾಸ್ ವೋಟಿಂಗ್ ನಮ್ಮಲ್ಲಿ ಯಾವುದೂ ಆಗಿಲ್ಲ. ಯಾವುದೋ 1-2 ಇನ್ವ್ಯಾಲಿಡ್ ಆಗಿರ್ಬೋದು, ಅದು ಈಗಲ್ಲ, ಭಾಳ ಹಿಂದೆ. ನಮ್ಮಲ್ಲಂತೂ ಕ್ರಾಸ್ ವೋಟಿಂಗ್ ಯಾವತ್ತೂ ಕೂಡ ಆಗಿಲ್ಲ, ಆಗೋದು ಇಲ್ಲ. ಬಿಜೆಪಿ ಯಾವುದೇ ತಂತ್ರ ನಡೆಯೋದಿಲ್ಲ ಅಂತ? ಏನು ತಂತ್ರಗಳು? ಕುತಂತ್ರಗಳು ಅವ್ರದ್ದು, ತಂತ್ರಗಳಲ್ಲ. ಈಗ ನ್ಯಾಯ ನೀತಿ ಧರ್ಮದಿಂದ ರಾಜ್ಯಭಾರ ಮಾಡಬೇಕು ಅನ್ನೋ ಬುದ್ಧಿ ಇಲ್ಲ, ಕೆಟ್ಟ ಬುದ್ಧಿ ಅವ್ರಿಗೆ. 2008ರಲ್ಲೂ ಹಾಗೆ ಮಾಡಿದ್ರು, 2019ರಲ್ಲೂ ಅದೇ ರೀತಿ ಮಾಡಿದ್ರು. ದೇಶದಲ್ಲೂ ಅಷ್ಟೇ 350 ಜನ ವಿಪಕ್ಷದ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ವಿಧಾನ ಪರಿಷತ್ತು, ವಿಧಾನಸಭಾ ಸದಸ್ಯರನ್ನ ರಾಜೀನಾಮೆ ಕೊಡಿಸಿ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಈ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಗುಂಡಿ ತೋಡ್ಬಿಟ್ಟು ಸಮಾಧಿ ಮಾಡಿಬಿಟ್ರು. ಅಂದರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಇವರು ಈ BJP ಪಕ್ಷ. ಅಂದರೆ ತಮ್ಮ ಪಕ್ಷದ ಒಂದಷ್ಟು ಶಾಸಕರನ್ನ ಹಣದ ಆಮಿಷ ಒಡ್ಡುವಂಥ ಕೆಲಸ ಕೂಡ ಆಗಿತ್ತು ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸರ್, ಏನೇನು ಅಂಶ ಒಡ್ಡಿದ್ರೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ರಾತ್ರಿ ಪಾರ್ಟಿ ಮೀಟಿಂಗಲ್ಲಿ ಅವರು ಪ್ರಯತ್ನ ಮಾಡಿದ್ರು ಅಂತ ರಾತ್ರಿ ಮೀಟಿಂಗಲ್ಲಿ ಚರ್ಚೆ ಆಯಿತು. ಏನು ಅಂಶ ಒಡ್ಡಿದ್ರು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ.